ಹಾಯ್ ಎಲ್ಲರಿಗೂ, ಇದು ಗುರುವಾರದ ಮಿನಿ ವ್ಲಾಗ್. ಎಸ್ಟರ್ಡೇ ನೋಡ್ದಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಯಾವುದು ಹೆಂಗೆ ಇರಲಿ ಏನೇ ಆಗಲಿ ನಮಗೋಸ್ಕರ ಅಲ್ಲದೆ ಇದ್ದರೂ ಮಕ್ಕಳಿಗೋಸ್ಕರ ನಾವು ಎದ್ದು ಬೆಳಗ್ಗೆ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಮುಂಚೆ ಎಲ್ಲ ನಾನು ಹಸ್ಬೆಂಡ್ ಇಬ್ಬರೇ ಇದ್ದಾಗ ಹೋಟ್ಲಿಂದ ತೊಗೊಂಬಂದು ಹೆಂಗೋ ಕತೆ ಹಾಕ್ಬಿಡ್ತಾಯಿದ್ವಿ. ಬಟ್ ಯಾವಾಗಲೂ ಮಕ್ಕಳಿಗೆ ಹೋಟ್ಲಿಂದ ತಿನ್ಸೋಕ್ಕಾಗಲ್ಲ ಅಂತ ಎಷ್ಟೇ ಕಷ್ಟ ಆದರೂ ಎದ್ದೊಳ್ಬೇಕು, ಮಾಡಲೇಬೇಕು. ಮಕ್ಕಳಿಗೋಸ್ಕರನೇ ನಾವಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಅಲ್ಲಿ ಈ ಕಡೆ ಬಂದು ಮಗಳು ನೆಪ್ಸೋಣ ಅಂತ ಬಂದೆ. ಅವರಿಬ್ಬರು ಎದ್ದೋಳ್ತಾನೆ ಇವತ್ತು ಕಿತ್ಲಾಡ್ಕೊಂಡೇ ಇದ್ದರು. ಹಾಗಾಗಿ ಅವ್ರು ಹೋಗಿ ಫ್ರೆಶ್ ಅಪ್ ಎಲ್ಲ ಮಾಡಿ ಅವಳನ್ನ ರೆಡಿ ಮಾಡಿ ಈ ಕಡೆ ಅವಳಿಗೂ ಸಪ್ರೇಟಾಗಿ ಊಟ ಹಾಕ್ಕೊಟ್ಟಿದ್ದೆ. ಇವಾಗ ಸ್ಕೂಲ್ಗೆ ಹಾಕಿದ್ಮೇಲೆ ಅವಳು ಸ್ವಲ್ಪ ನನ್ನ ಕೈಯಲ್ಲಿ ತಿನ್ನಿಸ್ಕೊಳೋದೆಲ್ಲ ಕಡಿಮೆ ಮಾಡ್ಕೊಬಿಟ್ಟವಳೆ. ಅಲ್ಲಿ ಸ್ಕೂಲಲ್ಲೆಲ್ಲ ಅವಳಿಗೆ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಮನೇಲೂ ನನ್ನ ಹತ್ರ ತಿನ್ನಿಸ್ಕೊಳ್ಳಲ್ಲ ಅವಳು. ಅದಕ್ಕೆ ಸಪ್ರೇಟಾಗಿ ಹಾಕ್ಕೊಡು ಅಂತ ಹೇಳ್ತಾಳೆ. ಅವಳಿಗೆ ಸಪ್ರೇಟಾಗಿ ಹಾಕ್ಕೊಟ್ಬಿಟ್ಟು ನಾನು ಶಾರು ಈ ಕಡೆ ತಿನ್ಕೊಂಡು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಈ ಕಡೆ ಬಂದು ಶಾರು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅಡುಗೆ ಕೆಲ್ಸಕ್ಕೆ ಹೋಗ್ತೀನಿ. ಅಡುಗೆ ಎಲ್ಲ ಇವತ್ತು ಹಸಿ ಕಾಳಿತ್ತು, ಹಂಗಾಗಿ ಹಸಿ ಕಾಳು ಹಾಕಿ ಹುಳಿ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ಪುನರ್ವಿ ಕಾಲ್ ಮಾಡಿದ್ರು. ಅವಳನ್ನೂ ಕರ್ಕೊಂಬಂದು ಈ ಕಡೆ ರಿಟರ್ನ್ಗೆ ಹಾಕಿದ್ದೆ. ರಿಮೋಟ್ ಕವರ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವ್ರು ಪಿಕಪ್ ಅವ್ರು ಬಂದಿದ್ರು, ಅದನ್ನು ಕೊಟ್ಟು ಆಮೇಲೆ ಮತ್ತೆ ಮಲ್ಕೊಬಿಟ್ವಿ. ಸಂಜೆ ಆದಮೇಲೆ ಮಕ್ಳಿಗೆ ಒಂದೊಂದು ಲೋಟ ಹಾಲು ಕಾಯಿಸ್ಕೊಟ್ಬಿಟ್ಟು ಇನ್ನು ಅವರೆಕಾಯಿ ಇತ್ತು, ಹಾಗಾಗಿ ಅವರೆಕಾಯಿ ಸ್ವಲ್ಪ ಸುಳಿದಿಡೋಣ, ನಾಳೆ ಏನಾದರೂ ಸಾಂಬಾರು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸುಳಿದ್ಬಿಟ್ಟು ಅದನ್ನು ನೆನೆ ಹಾಕಿ ಇಟ್ಬಿಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಕ್ಕಳು ಸಹ ಕೈ ಜೋಡಿಸಿದ್ರು. ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಅವರೆಕಾಯಿ ಸುಳಿದಿದೆ ಗೊತ್ತಾಗಿಲ್ಲ. ಅದಾದಮೇಲೆ ಹಸ್ಬೆಂಡ್ ಬಂದಮೇಲೆ ಊಟ ಮಾಡಿಕೊಂಡು ಎಲ್ಲರೂ ಒಂದೊಂದು ಲೋಟ ಬಿಸಿನೀರು ಕುಡ್ಕೊಂಡು ಮಲ್ಕೊಳ್ಳೋದಕ್ಕೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.